ಗಳಾಗಿರ್ಬೋದು ಇದರಲ್ಲಿ ಸಹಿತ ಈಗಾಗಲೇ ಅವರು MLC ಆಗಿದ್ದರು. ನಮ್ಮ ಇವರು ಸತೀಶ್ ಜಾರಕಿಹೊಳಿ ಅವರು ಸಹಿತ ಹಿಡಿದುಕೊಂಡಿದ್ದಾರೆ. ಮತ್ತು ಜೊತೆಗೆ ಇವತ್ತೊಬ್ಬರು MLC ಇದ್ದಾರೆ ನಮ್ಮ ಲಖನ್ ಜಾರಕಿಹೊಳಿ ಅವರು. ಇವರೆಲ್ಲರ ಒಂದು ಹಿಡಿತವನ್ನು ಇವ್ರು ಸಲ್ಲಿಸ್ಲಿಕ್ಕೆ ಸಾಧ್ಯದನ. ಮತ್ತು ಇವ್ರಿಗೇನು ಬೆಂಬಲ ಸೂಚಿಸಿದ್ರು ಒಂದು ಕಾಲಕ್ಕೆ ಇವ್ರು ಹಿಂದಿದ್ದರು, ಅವರೆಲ್ಲ ಇವತ್ತು ಜಾರಕಿಹೊಳಿ ಜೊತೆಗೆ ಅಥವಾ ಇನ್ನೊಂದರ ಜೊತೆಗೆ ಏನು ಗುರುತಿಸಿಕೊಂಡಾರ ಅವರು ಮರಳಿ ಬರಲಿಕ್ಕೆ ಸಾಧ್ಯದನ ಅಂದಾಗ ಮೋಸ್ಟ್ಲಿ ಬರೋದಿಲ್ಲ ಅನ್ನೋಂಥ ಕಾರಣಕ್ಕೆ ನಾವು ಹೊಸ ಮಂದಿ ಹುಡುಕ್ತಾ ಇದ್ದೀವಿ ಅನ್ನೋಂಥ ಮೆಸೇಜು ಕೊಡ್ತಾ ಇದ್ದಾರೆ. ಕಾಲಕ್ಕೆ ಒಂದು ಕಡೆ ಮೆಸೇಜ್ ಕೊಡ್ತಾ ಇದ್ದಾರೆ, ಹೊಸ ಮಂದಿ ಹುಡುಕ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ನಮ್ಗೆ ಮೋಸ ಮಾಡಿದ್ರು ನಮ್ಮವ್ರು ನಂಬಿದವರು ಅಂತೇಳಿ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಈ ಚಿಕ್ಕೋಡಿ ಭಾಗದಲ್ಲಿ ಇವರು BDCCಗೆ ವಿಶೇಷವಾಗಿ ಕತ್ತಿ ಕುಟುಂಬದವರು ಮ್ಯಾಕ್ಸಿಮಮ್ ಶೇರ್ ಹೋಲ್ಡರ್ಗಳನ್ನ ಮಾಡ್ಕೊಂಡಿದ್ದಾರೆ ಅಥವಾ ಮೆಂಬರ್ಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಚಿಕ್ಕೋಡಿ ಭಾಗದ ಎಲ್ಲ ಕ್ಷೇತ್ರಗಳ ಬಗ್ಗೆಯೂ ಅವ್ರಿಗೆ ನಾಲೆಜ್ ಇರೋದರಿಂದ, ಪ್ರಾಥಮಿಕ ಸಂಬಂಧಗಳು ಇರೋದರಿಂದ ಭಾಳಷ್ಟು ಜನ ಅವ್ರಿಗೆ ಒಲಿಬೋದು ಅನ್ನೋದು ದೂರದ ಆಸೆ ಅವ್ರಿಗೆ. ಆದರೆ ಇವತ್ತು ಇವ್ರು ಬೆನ್ನು ಹತ್ತಾರ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇಲ್ಲ. ಆದರೂ ಇವರು ಪ್ರಯತ್ನ ಮಾಡೋದಕ್ಕೆ ಮಾತ್ರ, ಯಾಕಂದರೆ ಪ್ರಜಾಪ್ರಭುತ್ವ ಜೀವಂತಿರೋದು ವಿರೋಧ ಪಕ್ಷಗಳಿಂದ. ವಿರೋಧ ಪಕ್ಷ ಗಟ್ಟಿದ್ದಾಗ ಮಾತ್ರ ಆಳುವವ ಸ್ವಲ್ಪ ಎಚ್ಚರ ಇರ್ತಾನೆ. ಆ ದಿಶೆಯಲ್ಲೇ ಒಂದಿಷ್ಟು ವಿರೋಧ ಪಕ್ಷ ಹೇಳಲೇಬೇಕಾಗಿದೆ. ಅದರ ನೇತೃತ್ವವನ್ನು ರಮೇಶ್ ಕತ್ತಿಯವ್ರು ತೊಗೊಳ್ಬೋದು, ಇನ್ನುಳಿದವ್ರು ತೊಗೊಳ್ಬೋದು. ಅದರಲ್ಲೂ ಆ ಕುಟುಂಬಕ್ಕೆ ಒಂದು ಏನಪ್ಪ ಅಂತ ಏನದಪ್ಪ ಅಂತಂದ್ರೆ ಉಮೇಶ್ ಕತ್ತಿಯವರಿಂದಾಗ ಅವರಲ್ಲೂ ಒಂದಿಷ್ಟು ಈ ಒಂದು ಪಾಳೆಗಾರಿಕೆ ಮನೋವೃತ್ತಿ, ನಾವು ಗೆಲ್ಲಬೇಕು ಅನ್ನೋಂಥ ಮನೋವೃತ್ತಿ, ಸಾಧಿಸಬೇಕು ಅನ್ನೋಂಥ ಹಠ, ಮತ್ತು ಆರ್ಥಿಕವಾಗಿ ಭದ್ರೂ ಇದ್ದಾರೆ. ಹೀಗೆಲ್ಲ ದೃಷ್ಟಿ ಇಟ್ಟುಕೊಂಡು ಮತ್ತು ಸಂಬಂಧಗಳು ಇದ್ದಾವೆ. ಮತ್ತು ಇಲ್ಲೇ ವಿಶೇಷವಾಗಿ ನಾವು ಲೆಕ್ಕ ಹಾಕಿದಂಗೆ ಭೂಮಿಗಳು ಮುಖ್ಯ ಅದಾವೆ, ರೈತರು ಮುಖ್ಯ ಅದಾರ. ಭೂಮಿಗಳು ಹೆಚ್ಚಿಗೆ ಯಾರ ಕೈಲಿದಾವಪ್ಪ ಅಂದ್ರೆ ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲಿ ಹೆಚ್ಚದವು. ಹೀಗಾಗಿ ಅವರು ವಿಶೇಷವಾಗಿ ಲಿಂಗಾಯತ ದೃಷ್ಟಿ ಇಟ್ಕೊಂಡು ಮತ್ತು ದೃಷ್ಟಿ ಇಟ್ಟುಕೊಂಡು ಮತ್ತು ಸ್ವತಃ ಏನಪ್ಪ ಅಂತಂದ್ರೆ BJP ಹಿಂದುತ್ವ ಮತ್ತು ಮೇಲ್ಜಾತಿಯ ದಿಶೆಯಲ್ಲಿ ಎಲ್ಲರ ಜೊತೆ ಸಂಪರ್ಕ ಇರೋದರಿಂದಾಗೆ ಸ್ವಲ್ಪ ರಮೇಶ್ ಅವರು ಸ್ವಲ್ಪ ಸ್ಟಫ್ ಆದಂಥ ಗಟ್ಟಿಮುಟ್ಟಾದಂಥ ವಿರೋಧ ಮಾಡ್ಬೋದು ಅಂತೇಳಿ. ಆದರೆ ನಮ್ಮ ಸತೀಶ್ ಅವರಾಗಲಿ ಬಾಲಚಂದ್ರ ಅವರಾಗಲಿ ಅವರೇನು ಸಾಮಾನ್ಯರಿಲ್ಲ, ಎಲ್ಲರ ಜೊತೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಲಿಂಗಾಯತ್ ಲಾಬಿ ಜೊತೆಗೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇತ್ತೀಚೆಗೆ ಜೊತೆಗೆ ತಮ್ಮದೇ ಅಂತ ಒಂದು ಅಹಿಂದ ಸಂಘಟನೆ ಅಥವಾ OBC ಸಂಘಟನೆಗಳು ಮಾಡ್ಕೊಳ್ತಾ ಇದ್ದಾರೆ. SC ಜೋಡಿಸ್ಕೊಳ್ತಾ ಇದ್ದಾರೆ. ನಮ್ಮ ಆದಿವಾಸಿಗಳು ಅಥವಾ ನಮ್ಮ ದಲಿತರನ್ನು ಅವರು ನಾವು ನಿಮ್ಮ ನಾಯಕರಪ್ಪ ಅನ್ನುವಂಗೆ, ನಮ್ಮಿಂದ ಸಾಧ್ಯ ನಿಮ್ಮ ಅನ್ನುವಂಥ ಕಾರಣಕ್ಕೆ. ಆದರೆ ಭೂಮಿಗಳು ಅವರು ಕಡಿಮೆ ಇರೋದ್ರಿಂದಾಗಿ ಮೆಂಬರ್ಸ್ ಕಡಿಮೆ ಇರ್ಬೋದು ಅಂತೇಳಿ ಒಂದು ತರ್ಕ ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪು